ಕರುನಾಡು ಟಿವಿಗೆ ಸ್ವಾಗತ. ಸುದ್ದಿಗಾಗಿ ನಾವಲ್ಲ, ನೈಜ ಸುದ್ದಿಗಾಗಿ ನಾವು. ಇಂದಿನ ರಾಜ್ಯ ಮತ್ತು ರಾಷ್ಟ್ರೀಯ ಪ್ರಮುಖ ಸುದ್ದಿಗಳ ವಿವರ. ಕರುನಾಡು ಟಿವಿಗೆ ಸ್ವಾಗತ. ನಾನು ಏಕನಾಥ್ ರಾಜ್, ಉಡುಪಿ. ಈ ದಿನದ ಪ್ರಮುಖ ಸುದ್ದಿಗಳು: ವೋಟರ್ ಲಿಸ್ಟ್ನಲ್ಲಿ ಮ್ಯಾನಿಪ್ಯುಲೇಷನ್, ಸಿದ್ದರಾಮಯ್ಯ ಶಂಕೆ ವ್ಯಕ್ತಪಡಿಸಿದ್ದಾರೆ. ಹೌದು, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮತದಾನ ಪ್ರತಿಕ್ರಿಯೆ ಕುರಿತಾಗಿ ಗಂಭೀರ ಪ್ರಶ್ನೆ ಎತ್ತಿದ್ದಾರೆ. ಜೀವ ಇಲ್ಲದವರು ವೋಟ್ ಹಾಕಿದ್ರೆ ಇದರ ಜವಾಬ್ದಾರಿ ಯಾರು ಎಂಬುದಾಗಿ ಅವರು ಪ್ರಶ್ನಿಸಿದರು. 2019ರ ಲೋಕಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ 16 ಸ್ಥಾನಗಳು ಗೆಲ್ಲುತ್ತದೆ ಎಂಬ ಇಂಟರ್ನಲ್ ಸರ್ವೆ ಇದ್ದರೂ ಕೇವಲ 9 ಸ್ಥಾನ ಮಾತ್ರ ಗೆದ್ದಿರುವುದಾಗಿ ತಿಳಿಸಿದರು. ರಾಹುಲ್ ಗಾಂಧಿ ಅವರು ಈ ಕುರಿತಂತೆ ದಾಖಲೆಗಳೊಂದಿಗೆ ಮಾತನಾಡಿದ್ದಾರೆ ಎಂದು ಹೇಳಿದರು. ಇವಿಎಂ ಯಂತ್ರ, ಮತದಾರ ಪಟ್ಟಿ ಮತ್ತು ಮತದಾನರ ವ್ಯವಸ್ಥೆಯಲ್ಲಿ ಮ್ಯಾನಿಪ್ಯುಲೇಷನ್ ನಡೆಯುತ್ತಿದೆ ಎಂಬ ಶಂಕೆ ಅವರು ವ್ಯಕ್ತಪಡಿಸಿದರು. ಒಂದು ಕೋಣೆಯಲ್ಲಿ 80 ಮಂದಿ ವಾಸಿಸುತ್ತಿದ್ದರೆ ಅದು ಸಾಧ್ಯವೋ ಎಂಬ ಪ್ರಶ್ನೆ ಎತ್ತಿದ ಸಿಎಂ, ಸತ್ತವರು ವೋಟ್ ಹಾಕಿದ್ದಾರೆ, ಚುನಾವಣಾ ಆಯೋಗದಲ್ಲಿ ಇದರ ಹೊಣೆ ಎಂದು ತೀವ್ರವಾಗಿ ಪ್ರಶ್ನಿಸಿದರು. ಧ್ರುವ ಸರ್ಜಾ ಅವರ ಮೇಲೆ 3 ಕೋಟಿ ರೂಪಾಯಿ ವಂಚನೆ ಆರೋಪ. 2016 ಜಗ್ಗುದಾದ ಚಿತ್ರದ ನಿರ್ದೇಶಕ ರಾಘವೇಂದ್ರ ಹೆಗಡೆ ನಟ ಧ್ರುವ ಸರ್ಜಾ ಅವರ ವಿರುದ್ಧ 3 ಕೋಟಿ ರೂಪಾಯಿ ವಂಚನೆ ಆರೋಪ ಮಾಡಿದ್ದಾರೆ. ಈ ಆರೋಪಗಳ ಬಗ್ಗೆ ಧ್ರುವ ಸರ್ಜಾ ಅವರ ತಂಡ ಸ್ಪಷ್ಟನೆ ನೀಡಿದ್ದು, ಈ ಆರೋಪ ಸಂಪೂರ್ಣ ಸುಳ್ಳು ಎಂದು ಮ್ಯಾನೇಜರ್ ಅಶ್ವಿನ್ ಹೇಳಿದ್ದಾರೆ. ಅವರು ಸೃಷ್ಟಿಪಡಿಸಿದಂತೆ 2018ರಲ್ಲಿ ಸೋಲ್ಜರ್ ಸಿನಿಮಾ ಮಾಡಲು ಒಟ್ಟು 3.15 ಕೋಟಿ ರೂಪಾಯಿ ಹಣ ಲಭಿಸಿತು. ನಂದಿನಿ ಎಂಟರ್ಟೈನ್ಮೆಂಟ್ನಿಂದ 20 ಲಕ್ಷ ಮತ್ತು ರಾಘವೇಂದ್ರ ಅವರಿಂದ 2.95 ಕೋಟಿ. ಆದರೆ ನಂದಿನಿ ಮತ್ತೆ ಸಂಸ್ಥೆ ಹಾಗೂ ಅವರ ರಾಘವೇಂದ್ರ ಅವರಿಗೆ ಆರ್ಥಿಕ ಸಮಸ್ಯೆ ಬರುವ ಕಾರಣ 20 ಲಕ್ಷ ಹಣವನ್ನು ಹಿಂದಿರುಗಿಸಲಾಗಿತ್ತು. ಉಳಿದ ಹಣಕ್ಕಾಗಿ ಸಿನಿಮಾ ಮಾಡಲು ಸಮಯ ಕೇಳಿದ್ದರು. ಆದರೆ 4 ವರ್ಷ ಕಳೆದರೂ ಸ್ಕ್ರಿಪ್ಟ್ ಸಿಗಲಿಲ್ಲ. ಒಂದು ದಿನ ಬಂದು ಸೋಲ್ಜರ್ ಸಿನಿಮಾ ಮಾಡೋದು ಬೇಡ, ಬಜೆಟ್ ಜಾಸ್ತಿ ಆಗುತ್ತೆ, ಮಾಡಿದರೂ ಕನ್ನಡದಲ್ಲಿ ಮಾಡೋದು ಬೇಡ, ತೆಲುಗು ಅಥವಾ ಹಿಂದಿಯಲ್ಲಿ ಮಾಡೋಣ ಎಂದು ಹೇಳಿದರು ಎಂಬುದು ಅಶ್ವಿನ್ ಅವರ ಹೇಳಿಕೆ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಜಿಲ್ಲೆಯಲ್ಲಿ ಹೀನ ಕೃತ್ಯ, ಮಕ್ಕಳ ರಕ್ಷಣಾ ಕೇಂದ್ರದಿಂದಲೇ ಬಾಲಕಿ ಕಿಡ್ನ್ಯಾಪ್. ಹೌದು, 13 ವರ್ಷದ ಬಾಲಕಿಯನ್ನು ಈ ಕೇಂದ್ರದಿಂದ ಅಪಹರಿಸಿ ಆರೋಪಿ ಇದೀಗ ಬಂಧನದಲ್ಲಿದ್ದಾರೆ. ಬಾಲಕಿ ಬಾಲ್ಯ ವಿವಾಹಕ್ಕೆ ಒಳಗಾಗಿ ಈಗ 4 ತಿಂಗಳ ಗರ್ಭಿಣಿಯಾಗಿದ್ದು, ಮಾಳಮಾರುತಿ ಪೊಲೀಸ್ ಠಾಣೆಯಲ್ಲಿ ಪೋಸ್ಕೋ ಪ್ರಕರಣ ದಾಖಲಾಗಿದೆ. ಘಟನೆ ಸಂಬಂಧಿಸಿದಂತೆ ಪೊಲೀಸರು ತ್ವರಿತವಾಗಿ ಕಾರ್ಯಪ್ರವೃತ್ತರಾಗಿ ಬಾಲಕಿಯನ್ನು ಪತ್ತೆ ಹಚ್ಚಿ ಸೃಷ್ಟಿ ಮಕ್ಕಳ ರಕ್ಷಣಾ ಕೇಂದ್ರಕ್ಕೆ ಸ್ಥಳಾಂತರಿಸಿದ್ದಾರೆ. ಅಪಹರಣ ವೇಳೆ ಆರೋಪಿಯು ತನ್ನನ್ನು ಬಾಲಕಿಯ ಚಿಕ್ಕಪ್ಪ ಎಂದು ಸುಳ್ಳು ಹೇಳಿ ಔಷಧಿ ಕೊಡುವ ನೆಪದಲ್ಲಿ ರಕ್ಷಣಾ ಕೇಂದ್ರಕ್ಕೆ ನುಗ್ಗಿದ್ದ. ಕೇಂದ್ರದಲ್ಲಿ ಸಿಸಿಟಿವಿ ಅಥವಾ ಸೂಕ್ಷ್ಮ ಭದ್ರತಾ ವ್ಯವಸ್ಥೆ ಇಲ್ಲದ ಕಾರಣ ಈ ಘಟನೆ ಸಂಭವಿಸಿತು. ಸಿಬ್ಬಂದಿ ಪ್ರಶ್ನಿಸಿದಾಗ ಚಾಕು ತೋರಿಸಿ ಬೆದರಿಸಿ ಬಾಲಕಿಯನ್ನು ಕಿಡ್ನಾಪ್ ಮಾಡಿದ್ದಾನೆ ಎಂಬ ಮಾಹಿತಿ ಇದೆ. ರ್ಯಾಗಿಂಗಿಗೆ ಮನನೊಂದು ವಿದ್ಯಾರ್ಥಿನಿ ಆತ್ಮಹತ್ಯೆ, ಡೆತ್ ನೋಟಲ್ಲಿ ಸಹಪಾಠಿಗಳ ಹೆಸರು. ಹೌದು, ಬಾಗಲಕೋಟೆ ಜಿಲ್ಲೆಯಲ್ಲಿ ಗೊಳೆದಗುಡ್ಡ ಪಟ್ಟಣದಲ್ಲಿ ಮನುಷ್ಯತೆಗೆ ಧಕ್ಕೆ ತಂದ ಘಟನೆ. ಭಂಡಾರಿ ಕಾಲೇಜ್ನ BA ಅಂತಿಮ ವರ್ಷದ ವಿದ್ಯಾರ್ಥಿನಿ ಅಂಜಲಿ ಮಂಡಾಸ್ ಅವರಿಗೆ 21 ವರ್ಷ ವಯಸ್ಸು. ರ್ಯಾಗಿಂಗ್ ಹಾಗೂ ಮಾನಸಿಕ ಕಿರುಕುಳದಿಂದ ಬೆಸೆತ್ತು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಈ ಘಟನೆ ಮುಂದಾಳತ್ವವು ಒಂದು ಡೆತ್ ನೋಟ್ ಮೂಲಕ ಬೆಳಕಿಗೆ ಬಂದಿದೆ. ಇದರಲ್ಲಿ 3 ಸಹಪಾಠಿಗಳ ಹೆಸರು ಹಾಗೂ ಮೊಬೈಲ್ ಸಂಖ್ಯೆ ಉಲ್ಲೇಖಿಸಲಾಗಿದೆ. ಡೆತ್ ನೋಟಲ್ಲಿ ಅಂಜಲಿ ತನ್ನ ಸಾವಿಗೆ ಹರ್ಷ ಜಮ್ಮಕಟ್ಟಿ ಮತ್ತು ಪ್ರದೀಪ್ ಅಳಗುಂದಿ ಪ್ರಮುಖ ಕಾರಣವೆಂದು ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಇವರಿಂದ ಮಾನಸಿಕ ಕಿರುಕುಳವನ್ನು ಅನುಭವಿಸುತ್ತಿದ್ದಾಗಿ ಬರೆದಿರುವ ಅಂಜಲಿ ಇವರನ್ನು ಸುಮ್ಮನೆ ಬಿಡಬೇಡಿ, ಗುಡ್ ಬೈ ಎಂದು ಅಂತಿಮವಾಗಿ ಬರೆದಿದ್ದಾರೆ. ಘಟನೆಗೆ ಸಂಬಂಧಿಸಿದ ಗುಳೆದಗುಡ್ಡ ಪೊಲೀಸ್ ಠಾಣೆಯಲ್ಲಿ FIR ದಾಖಲಾಗಿದ್ದು, ಪೊಲೀಸರು ಪ್ರಕರಣವನ್ನು ತನಿಖೆ ಹಂತದಲ್ಲಿ ಆರಂಭಿಸಿದ್ದಾರೆ. ಇದಾಗಿತ್ತು ಈ ದಿನದ ಪ್ರಮುಖ ಸುದ್ದಿಗಳು. ಇದೇ ರೀತಿ ಮತ್ತೊಂದು ಸುದ್ದಿ ಸಮಾಚಾರಗಳೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೀನಿ. ನಮಸ್ಕಾರ.